ಎಲ್ಲದೀಯ? ಏನ್ರಿ ಎದಕ್ ಒದ್ರಾಕತ್ತೀರಿ? ಇಲ್ಲೋಡ ಸೊಸಿಗೆ ಆರಾಮಿಲ್ಲ. ಮೊದ್ಲು ನಿನ್ನೆ ಎರಡು ಚುಚ್ಚಿಸ್ಕೊಂಬಂದಾಳ. ನಿನ್ನ ಮಹಿಳಾ ಮಂಡಲ್ ತಗೊಂಡ್ ಕುಂತು ಮನ್ಯಾಗ ತಲೆ ಹಿಡಿಸ್ಬೇಡಕ್ಕಿಗೆ ಅದನ್ ಮಾಡಿ ಇದನ್ ಮಾಡ ಅಂತ ಹೇಳಿ ಏನ? ನೀನು ಸಾಲಿ ಕಲ್ಸಕ್ ಬರ್ಬೇಡ. ನನಗೆಲ್ಲ ಗುರ್ತೈತಿ. ಆರಾಮಿಲ್ಲದ್ದು ಎರಡು ಚುಚ್ಚಿದ್ದು ಗುರ್ತೈತಿ. ಏನ ಇಷ್ಟೊತ್ತನ ಎಲ್ಲ ಅಡಿಗೆ ಮಾಡಿಟ್ಟು ಹೊರಗೆ ಬಂದು ಕುಂದ್ರಾಕತ್ತೀನಿ. ಈಗ ನನಗೆಲ್ಲ ಗೊತ್ತೈತಿ. ಬುದ್ಧಿ ಹೇಳಕ್ ಬರ್ಬೇಡ. ನಾನು ಮಹಿಳಾ ಮಂಡಲ್ ತಗೊಂಡ್ ಕುಂತು ಏನೋ ಎರಡು ಮಾತಾಡ್ತೇನೆ. ಹೊಟ್ಟೆನೋ ಭಯನೋ. ನೀ ಏನ್ ಮಾಡ್ತಿದಿ? ಕುಡ್ಕುರ್ ಸಂಘ ಉದ್ಧಾರ ಮಾಡ್ತೀನಿ ಅಲ್ಲಿ. ಏನ್ ನಿನ್ನಂಗ ಕುಡ್ಕುರ್ ಸಂತಿನ್ ತಂದು ಮನ್ಯಾಗ ಇಟ್ಕೊಂಡ್ ಕುಂದ್ರಲಿ? ಇವಳವಳು ಇರ್ದವಳು ಹಡ ಈಕಿನ. ಈಕಿಗೆ ಬಾಯರ ಎಂತದ್ ಕೊಟ್ಟಿದ್ದಂತ ದೇವ್ರು. ಒಂದು ಏನಾರು ಹೇಳಕ್ ಹೋದ್ನಿ ಅಂದ್ರೆ 28 ನನಗೆ ಹೊಳ್ಳಿ ಹೇಳ್ತಾವಳು. ತಣ್ಣಗೆ ನನ್ನ ಕೆಲ್ಸಕ್ಕೆ ನಾ ಹೋಗೋದು ಸುಖ. ನಾನು ಮಧ್ಯಾಹ್ನದಾಗ ಊಟಕ್ಕೆ ಬರಂಗಿಲ್ಲ. ಸೊಸಿ ಕರ್ಕೊಂಡು ಚಂದಾಗ ಉಣ್ಣ. ಕಂಠ ಪೂರ್ತಿ ಕುಡಿಯ ಮಧ್ಯಾಹ್ನ. ಹೊಟ್ಟಿ ನೋಡಿ ಏನಲ್ಲಿ ಯಾ ನಮ್ನಿ ನಗರ ಹೇಗಕತ್ತದ ಕುಡಿದು ರಾತ್ರಿನೂ ಕಂಠ ಪೂರ್ತಿ ಕುಡಿದು ಬರ್ತಿದಿ. ಕೂಳ್ ತಿನ್ನಂಗಿಲ್ಲ ಏನಿಲ್ಲ. ಆತಾಳ ಹಿಂಗಾದ್ರೆ ನೀ ಏನ್ ಬಾಳ ದಿನ ಟಿಕಾಸಂಗಿಲ್ಲ. ಮೌನ ಅರಿಷ್ಟು ಮೂಳಿ ಏನು ಮಾತಾಡ್ತಿಲಿ? ನಾನು ಭಾಳ ದಿನ ಟಿಕಾಸ್ತೇನೆ ಬಿಡ್ತೇನೆ. ನನಗೆ ಗೊತ್ತೈತಿ. ಏನ ನಾವೊಂದು 3-4 ಮೊಮ್ಮಕ್ಕಳ ಅಡಿಸೆ ಹೊಕ್ಕನ ಮ್ಯಾಲೆ ಹಂಗ ಹೋಗುದಿಲ್ಲ. ಹೋಗಿಂದ ನಿನ್ನೆ ಮಾತ್ರ ತಳಗ್ ಬಿಡಂಗಿಲ್ಲ. ಮ್ಯಾಲ ಕರ್ಕೊಂತೇನೆ ದೌಡು. ನಿಮ್ಮ ಅವಂದ ಹೊಲಸು ಗುಣ ತುಂಬಿ ತುಳುಕ್ತೈತ್ ನೋಡಿ ನಿನ್ರಾಗ. ಆತ್ ತಗೋ ಹೊಕ್ಕನ್ ನಾನು. ಅಲ್ಲ ಶಟಿಗೆ ಎಂತ ಹಣೆ ಬರ್ತಿದ್ದಾಳ. ಜಗತ್ನಾಗ ಯಾರಿಗೆ ಇರಾಕಿಲ್ಲ ಇಂಥದ್ದು. ಲಕ್ಷ್ಮಕ್ಕ ಏಕ ತಲೆ ನುಸ್ತತನ? ಬಾರ ಪರವ ಲಕ್ಷ್ಮಕ್ಕ ತಲೆ ನುಸ್ತತೆ. ಜಂಡು ಬಾಂಬಿದ್ರು ಒಂದಿಟ್ಟು ಹಸ್ತೇನೆ ತಲೆಗೆ. ಇಲ್ಲಿ ಬಿಡ್ಲೆ ಪರವ ತಲೆ ಏನು ನುಸಾಕತ್ತಿಲ್ಲ. ಏನ್ರ ವಿಚಾರನ ತಲೆಯಾಗ ತಗೋತಾನಲ್ಲ ಹಂಗ ತಲೆ ದಿಮ್ಮನ್ನಂಗ ಆಕತ್ ನೋಡುವ. ಇವ ಲಕ್ಷ್ಮಕ್ಕ ಯಾರನ್ನ ಬಿಟ್ಟಾವ್ ಚಿಂತಿ? ಎಂತ ಕೋಟ್ಯಾಧೀಶ್ವರಿಗೂ ತಪ್ಪಿಲ್ಲ ಚಿಂತಿ. ಎದಕ್ ಚಿಂತಿ ಮಾಡಿ ಸಣ್ಣ ಎಕ್ಕಿದಿ? ಆಗಂಗ ಆಕತಿ ಹೋಗಂಗ ಹೊಕ್ಕತಿ. ತಣ್ಣಗುಂಡು ಆರಾಮಿರು. ಲಕ್ಷ್ಮಿಂದು ಅಕ್ಕ ಏನ್ ಮಾಡಾಕತ್ತೀರಿ? ಬಾರಪ್ಪತವ. ಲಕ್ಷ್ಮಿಂದು ಅಕ್ಕ ಮತ್ತ ಮೆಣಸಿನ್ಕಾಯಿಗೂ ಕೊಡ್ತೇನೆ ಅಂದಿದ್ರಿ. ಮತ್ತ ಇವತ್ತ ಮನ್ಯಾಗಿದ್ನಿ. ಮತ್ತ ತಗದ ಕುಟ್ಸಿದ್ರಾತು. ಮತ್ತ ಬಿಸಲ್ ಚಲೋ ಐತಿ ಅಂತ ಹೇಳಿ ಕೇಳಾಕ್ ಬಂದಿದ್ದೆ. ಅಯ್ಯ ದೌಡ್ರಿ ಬರ್ಬೇಕಿರಲಿ ಪಾತವ. ಈಗ ಹೋದ್ ನೋಡ್ ನಮ್ ಗೌಡ ಹೊರಗ. ಇವ ನನಗೆ ಚೀಲ ತೆಗಿಯಕ್ ಬರಂಗಿಲ್ಲ. ನೋಡ್ತೇನೆ ಬಾ ಇಲ್ಲಿ ಕುಂದ್ರ ಬಾ. ಯಾರ ಬಂದ್ರಂದ್ರ ತೆಗಿಸ್ಕೊಡ್ತೇನೆ. ಲಕ್ಷ್ಮಕ್ಕ ನನಗೂ ಒಂದು 5 ಕಿಲೋ ತೆಗೆದು ಕೊಟ್ಬಿಡುವ. ನಾನು ಬಡ ಬಡ ಬಿಸಿಲಿಗನ ಚುರುಕೈತಿ. ತುಂಬ ತೆಗೆದು ಬಡ ಬಡ ಕುಟ್ಟಿಸಿಟ್ಕೊಂತಾನೆ. ಅಥವಾ ಯಾರ ಬಂದ್ರೆ ತೆಗಿಸ್ತೇನೆ. ಬಾ ಕುಂದ್ರ ಬರ್ರಿ. ಹೊರೆ ಮಾಡ್ಕೊಂಡು ಬಂದ್ರೇನು ಅಷ್ಟ್ರು? ನಮ್ಮ ಮನ್ಯಾಗ ಮಂಗಳಾರ ಓಸರು ಒಪ್ಪತ್ತು. ಒಮ್ಮಿಕ್ಲೆ ರಾತ್ರಿನ ಅಡಿಗೆ ನಮ್ದು. ಏನಿಲ್ವಾ 1 ಕಿಲೋ ಉಪ್ಪಿಡ್ತಿರ್ವಿ. ನೀ ಎಲ್ಲಾರು ಸುಡ್ಸುಡೋದು ಮೊಸರು ಹಾಕೊಂಡು ತಿಂದು ಜಗ ಬಿಟ್ರ ನಾನು ತಿಂದು ತಣ್ಣ ಓಸು ಬೆಳಗಿಟ್ಟು ಬಂದು ನೋಡಿತಾಗ. ಯಾವ ಒಪ್ಪತ್ತು ಮಾಡಂಗಿಲ್ವಾ? ಮಾಡಿದ್ನಿ ಅಂದ್ರೆ ತಲೆ ತಿರುಗ್ತತ್ ನಂದು. 3 ಹೊತ್ತು ಉಂಡ್ರೆ ಆರಾಮಿರ್ತೇನವ ಇವ ನಾನು. ಇವ ನಾ ಫಸ್ಟಿಗೆ ಮದುವೆಯಾಗಿ ಬಂದಾಗ ಓಸು ಒಪ್ಪತ್ತು ಮಾಡ್ತಿದ್ವ ಇವ ಮನ್ಯಾಗ. ಒಬ್ಬರಿಗೆ ಅವಲಕ್ಕಿ, ಒಬ್ಬರಿಗೆ ಚುಮ್ಮರಿ, ಮತ್ತು ಸಂಜೆ ಮುಂದೆ ಅಡಿಗೆ ಬೇರೆ. ಕೆಲವೊಬ್ರು ಮಧ್ಯಾಹ್ನ ಉಣ್ಣಾರ ಅವ್ರಿಗೆ ಅಡಿಗೆ ಬೇರೆ. ತಲೆ ಚೆಟ್ ಅಂತಿತ್ತು ನನಗೆ. ಒಂದಿನ ಬಡ ಬಡ ಉಷ್ಟ್ರಿಗೆ ಹೆದರ್ಸ್ಬಿಟ್ಟೆ. ನೋಡು ಮತ್ತೆ ಎಸಿಡಿಟಿ ಹಾಕತ್ತಂದ್ರೆ ಜೀವನ ಪರ್ಯಂತ ವಾಂತಿ ಆಗೋದು. ಮತ್ತು ಹಳ್ಳ ಬಳ್ಳ ದವಾಖಾನಿಗೆ ಹೋಗೋದು, ಸಲಾಯಿನ ಹಚ್ಚಿಸ್ಕೊಳ್ಳೋದು, ಗುಳಿಗೆ ತೊಗೊಳೋದು ಇದಾಕತಿ. ಅದಕ್ಕೆ ಯಾವ ಒಪ್ಪತ್ತು ಮಾಡಬೇಡ್ರಿ, ಬೇರೆ ದೇವ್ರ ನೆನೆಸ್ರಿ, ಸುಮ್ಮನೆ ಉಣ್ರಿ ಅಂತಂದು ಹೇಳ್ಬಿಟ್ಟೆ. ಹಂಗಂದ್ಕೂಳೆ ಉಪವಾಸ ಮಾಡೋದು ಬಿಟ್ರನ? ಅವೆಲ್ಲಿ ಕೇಳ್ತಾವ ಹಲ್ಕಟ್ಟು ಮಾರಿವು ಮಂಡ್ರುಗ ನಾವು ನಮ್ಮವು. ಒಂದಿನ ಮಂಗಳಾರ ದಿನ ರಾತ್ರಿ ಅಡಿಗೆ ಮಾಡಿ ಸಾರ್ನಾಗ ವಾಂತಿದು ಹೊಟ್ಟೆ ಜಾಡ್ಸ ಗುಳಿಗೆ ಹಾಕಿಬಿಟ್ಟು ನೋಡು. ಅಷ್ಟ್ರು ಉಂಡು ಮರನೇ ದಿನ ವಾಂತಿ ಸಂಡಾಸ ಓಸರ್ಗಿ. ನಾ ಅಂತೂ ಅವತ್ತು ಅನ್ನ ಹಾಲು ಹಾಕ್ಕೊಂಡು ಉಂಡು ಸುಮ್ಮಕೊಂಡ್ಬಿಟ್ಟಿದ್ನಿ. ಮರನೇ ದಿನ ಅಂದೆ ನೋಡಿ, ನಾ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ, ಬರಬ್ಬರಿ ಆಗೈತೆ ನೋಡಿ ನಿಮಗೆ ಈಗ ಅಂದೆ. ಅವಾಗಿಂದ ಎದಿರಿ ಎಲ್ಲರೂ ಒಪ್ಪತ್ತು ಮಾಡೋದು ಬಿಟ್ರು ನೋಡು. ಹಿಡಿಬಿಟ್ಟು ಬೇಸಿದಿ ಬಿಡ್ಲೆ ನೀನು. ಪಾಪ ದೇವ್ರ ಹೆಸರ್ಲೆ ಒಂದಿನ ಒಪ್ಪತ್ತು ಮಾಡ್ತಿದ್ರ, ಅದನ್ನ ಹದಿಗೆಡಿಸಿದ್ಯಾ? ಮತ್ತೇನು ಮಾಡ್ತೀಯ ಲಕ್ಷ್ಮಕ್ಕ? ಒಪ್ಪತ್ತಂತಾವು. ಒಬ್ಬೇಕಿ 1 ಪಡಿ ಅವಲಕ್ಕಿ ತಿಂತಾಳ, ಒಬ್ಬೇಕಿ 1 ಅರ್ಧ ಕೆಜಿ ಉಪ್ಪಿಟ್ಟು ತಿಂತಾಳ. ಮನ್ಯಾಗ ಎಲ್ಲರೂ ಒಂದೊಂದು ನಮನಿ. ಆಮೇಲೆ ನಮ್ಮ ಅತ್ತಿಗೆ ಉಪ್ಪಿಟ್ಟು ಇಳಂಗಿಲ್ಲ, ಅವಲಕ್ಕಿನೂ ಇಳಂಗಿಲ್ಲ. ಈಕಿಗೆ ಗಿರ್ಮಿಟಿ ಟೈಪ್ ಮೆತ್ತಗೆ ಚುಮ್ಮರಿ ಹಚ್ಕೊಡ್ಬೇಕು, ಹಿಟ್ಟು ಹಾಕಿ ಜಗ್ಗೋಟ. ಮತ್ತೆ ಮಧ್ಯಾಹ್ನಕ್ಕೆ ಮತ್ತೊಂದು ನಮನಿ ಚಲೋ, ಒಬ್ಬೊಬ್ರದ್ದು ಒಂದೊಂದು ನಮನಿ. ಮತ್ತೆ 5 ಗಂಟೆ ಸುಮಾರು ಮತ್ತೆ ಶಾಂಡಿಗೆರೆ ಕರಿಬೇಕು, ಹಪ್ಪಳ ಸುಡಬೇಕು, ಚಾ ಮಾಡ್ಬೇಕು. ಮತ್ತೆ ರಾತ್ರಿ ಒಬ್ಬರಿಗೆ ರೊಟ್ಟಿ ಬೇಕು, ಒಬ್ಬರಿಗೆ ಚಪಾತಿ ಬೇಕು. ಮಾಡೋರೇನ ಎಲ್ಲರೂ ಹೋಗಿ ಊರ್ಲಿ ಹಾಕೋಬೇಕನ? ಒಪ್ಪತ್ತಂತಾವು 4 ಹೊತ್ತು ತಿಂತಾವು. ಇಂಥ ಒಪ್ಪತ್ತು ಎದಕ್ಕೆ ಬೇಕು? ತಣ್ಣಗ ಕುಳು ಕುಚ್ಚಿ ಇಟ್ಟು ಬರೋ ಸುಖ ಏನ ಅಂತಾರಲ್ಲ. ಬೇಷದ ಬಿಡು, ಊರಾಗಿಲ್ಲದ ಪದ್ಧತಿ ನಿಮ್ಮ ಮನ್ಯಾಗ. ಅದಕ್ಕೆ ಬೇಷ್ ಮಾಡಿ ಬಿಡ್ಲೆ ನೀನು. ಮಂಡ ದೇವ್ರಿಗೆ ಲಂಡ ಪೂಜಾರಿ ಅಂತೇಳಿ. ನಮ್ಮದು ಮನ್ಯಾಗ ಅದು ಹಣೆ ಬರ ಆಗೈತ್ರಿ. ಮತ್ತು 10 ಕೆಜಿ ಖಾರ ಪುಡಿನೂ ಕುಟ್ಸಿಟ್ಟೇನಿ. ಮತ್ತು ಹೋದ ವರ್ಷ ಈಗ ನೋಡ್ರಿ 10 ತಿಂಗಳಾಗಿಲ್ಲ, ಖಾಲಿ ಆಗೈತಿ. ಮತ್ತು ದಿನಾನು ಚಿಕನ್ ಸಾರು, ಮಟನ್ ಸಾರು, ಮತ್ತು ಕೋಳಿ ಸಾರು, ಮತ್ತು ತತ್ತಿಗೂ ಸಾರು ರಾತ್ರಿಗೆ, ಮತ್ತು ಆಮ್ಲೆಟ್ ಎಲ್ಲ ಅಂದ್ರೆ ಏನು ತಿಂತಾವ್ರಿ ಯಾಡು. ನನ್ನ ಗಂಡ ಅತ್ತಿ ಹೇಳ್ತೀನಿ, ತಿನ್ನಾಕ ಅಷ್ಟು ಕಾಡ್ತಾರ ನೋಡ್ರಿ ನನಗೆ. ಮತ್ತು ಮಕ್ಕಳಿಗೂ ಕಲಿಸ್ಬಿಟ್ಟಾರು. ಮತ್ತು ಅವ ಬ್ಯಾಳಿ ಸಾರು ತಿನ್ನಂಗಿಲ್ಲ,
ಮತ್ತು ಕಾಯಿಪಲ್ಯದ ಏನರ ಭಾಜಿ ಮಾಡಿದ್ರು ತಿನ್ನಂಗಿಲ್ಲ. ಬರೇ ಕೋಳಿಗೆ ಸಾರು ಬೇಕು, ಕೋಳಿಗೂ ಸಾರು ಹೇಳ್ತಾರು. ನನಗೆ ಸಾಕಾಗಿ ಹೋಗೈತಿ ಅದನ್ನು ಮಾಡಿ ಮಾಡಿ. ಹೂವು ಪಾತಿ ಹೆಂಗೆ ಕಪ್ಪಿಸ್ತಾರಲಿ ಅದನ್ನು ತಿಂದು ದಿನಾನು? ಎಲ್ಲೇ ಕಪ್ಪಿಸ್ತಾರ್ರಿ, 6 ತಿಂಗಳಿಗೆ ಒಂದು ಜಡ್ಡ ತಗೊಂಡು ಮತ್ತು ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗಿ ಬರ್ತಾರು. ಮತ್ತು ಏನಾಗ್ತೈತಿ, ತಿಂದ ಹೊಟ್ಟಿ ಎಷ್ಟಂತ ತಡೀತೈತಿ? ಇವ್ವ ಕರಿನಲ್ಲಿವ ಕುಳ್ ಕುತ್ತ ನೀರು ಪಿತ್ತ ಅಂದಾರಲ್ಲ, ಸುಳ್ಳಲ್ಲ. ಹಾಂ, ಹಿತ ಮಿತ ತಿಂದು ಆರಾಮಿರೋ ಚಲೋ. ಹಿತ ಮಿತನ? ಅಯ್ಯ ನನ್ನ ಬಾಳೆವ ಅಲ್ಲ, ಮುಂಜಾನೆ 5-6 ರೊಟ್ಟಿ ಹೊಡೆದು ಕುಂತಿದ್ದಿ, ಈಗ ಅವಲಕ್ಕಿ ತಿಂದು ಒಂದು ತಾಟ. ಹಾಂ, ಮಧ್ಯಾಹ್ನಕ್ಕೆ ಮತ್ತೊಂದು 3-4 ರೊಟ್ಟಿ, ಒಂದು ಗಂಗಾಳ ಅನ್ನ, ರಾತ್ರಿ ಮತ್ತೆ 5-6 ರೊಟ್ಟಿ. ಹಾಂ, ಅನ್ನ ಸಾರು ಬೇರೆ, ಅನ್ನ ಹಾಲು ಮೊಸರು ಬೇರೆ, ಮತ್ತು ರಾತ್ರಿ ಅದು ಅವೇನೋ ಮಸಡಿ ಗುಳ್ಳಿ ಅಕ್ಕವ ಅಂತೇಳಿ ಯಾರ ಹೇಳಿದ್ರಂತ, ಅನ್ನ ಮೊಸರು ಉಂಡು ಅಂತೇಳಿ. ಮತ್ತು ಅದನ್ನ ಈಗ ಹೊಸ ನಾಟಕ ಚಾಲು ಮಾಡ್ಯಾಳಿ. ನನಗರ 2 ರೊಟ್ಟಿ ಹೋಗಂಗಿಲ್ಲ ನೋಡ್ಲಿ. ಹಾಂ, ಒಂದು ಅರ್ಧ ತಿಂತಾನೆ ನೋಡಿ ಈಗ ನಾನು. ಇವ ಲಕ್ಷ್ಮಕ್ಕ, ಮತ್ತು ಹೊಲ್ದಾಗ ಎಷ್ಟು ಉಂತಿಯಲ್ಲ ಇವ? ಹಾಂ, ಪಾರಿ ಹೊಲ್ದಾಗ ಊಟಕ್ಕತ್ಲೆ, ಮನ್ಯಾಗ ಏನಕ್ಕತ್ತಲ್ವ ನಾನು ಕೂಳ ಹೋಗುದಿಲ್ಲ. ಮುಂಜಾನೆ ಒಂದು 2 ರೊಟ್ಟೆರ ಇಲ್ಲಾರ 1 ರೊಟ್ಟೆರ ತಿಂದಿರ್ತೀನಿ, ಅಟ್ಟಕರೆ ನೋಡು. ಮಧ್ಯಾಹ್ನ ಉಣ್ಣಕ ಹೋಗುದಿಲ್ಲ, ಮತ್ತು ರಾತ್ರಿ 1 ರೊಟ್ಟಿ, ಮತ್ತು 1 ಅರ್ಧ ಹೋಗುದಿಲ್ಲ. ಮತ್ತು ಇಷ್ಟು ಕಡಿಮೆ ಊಟ ಮಾಡಿ ನೀವು ಇಷ್ಟು ಡುಮ್ಮಿ ಅದಿರಲ್ಲ, ಮತ್ತು ಹೆಂಗದು? ಇವ ಪಾತಿ, ನಾನು ಮೊದ್ಲು ಹುಟ್ಟದಾಗಿಂದ ಜೋಡಿ ಎಲುಬನಿಕ್ಲೆ ದಿಂಡ ಅದೇನು ನಾನು ಹುಟ್ಟದಾಗಿಂದ. ಏನು ಮಾಡ್ಬೇಕು ಬಿಡಲೆ, ಏನು ನಮ್ಮ ಮೈಯಾಗ ಏನು ಕಸುವಿಲ್ಲ, ಒಳಗೆ ಕೂಳನು ಆಟ ತಿನ್ನದ ನಾವು. ಆದ್ರೆ ಮೈ ನೋಡಿದ್ರೆ ಅನಗಂಡ ಐತಿ ನೋಡಾಕ. ಹೌದು ಪಾಪ, ಕೂಳ ತಿನ್ನಂಗಿಲ್ಲ, ಗಾಳಿ ಹವಾದ ಮೇಲೆ ಇರ್ತಾಳ. ಈಗ ಕೇಳ್ತಾ ಕುಂತ ಇವಕ್ಕೂ ಕೆಲಸ ಇಲ್ಲ ಮಾಡಾಕ, ಕೇಳ್ತಾವ ಈಗ ಹೇಳಿದ್ದಕ್ಕೆ ಹ್ಞೂ 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 ಅಂತೇಳಿ. ಹೌದೇ ಲಕ್ಷ್ಮಕ್ಕ, ನಿನ್ನ ಸಸಿ ಕಾಣವಲ್ಲಲ್ಲ? ಇವ ನನ್ನ ಸಸಿನ ಇವ ಆರಾಮಿಲ್ಲ. ಇವ ನಿನ್ನೆ 2 ಚಿಚ್ಚಿಸ್ಕೊಂಡು ಕರ್ಕೊಂಬಂದನಿ, ಮಕ್ಕೊಂಡಿದ್ದಾಳವ ರೆಸ್ಟ್. ಈಗ ನೇರ್ದು ರೆಸ್ಟಿಂದ ಒಂದು ಸಡಗ್ರಲ್ವ ಇವ? ಅದು ಕರೆನ ಇವ, ಹೆಚ್ಚು ನೇರ್ ಬಿಡಿ. ಈಗ ಕೂಳು ತಿನ್ನಂಗೆ ತಿಂತಾರ, ಉಣ್ಣಂಗೆ ಉಣ್ತಾರ, ಮತ್ತು ಶಕ್ತಿ ರಕ್ತ ಇಲ್ಲ. ಹಾಂ, ಬರೇ ಇದ ತಿಂಡೆ ನೋಡುವ, ಯಾರ ಮನೆಗೆ ಹೋದ್ರು ಸಸ್ತ್ಯಾರ್ದ. ಯವ್ವ ಈಕೆಂತ್ರು ಪಟ ಪಟ ಪಾರಿ ಮುಸುಗ್ನ್ಯಾಗ 3 ಮನಿ ಮಾಡ್ತಾವ ಹುಡುಕಿ. ಈಕಿ 2 ಮಂದಿ ಸಸ್ತ್ಯಾರ ಬರೋರು ಅದಾರ. ಈಕಿ ಕೈಯಾಗ ಅವ್ರು ಎಷ್ಟೆಷ್ಟು ಮನಿ ಮಾಡ್ತಾರೋ, ಎಷ್ಟೆಷ್ಟು ಒಲಿ ಹಚ್ತಾರೋ ದೇವ್ರ ಬಲ್ಲ. ತಡಿ ರೂಮ್ನ್ಯಾಗ ಹೋಗಿ ಸುಮ್ಮ ಮಕ್ಕೋತೇನೆ. ನಾನು ನೋಡಿದ್ರಕಿ ಹುಳ ಹೇಳ್ತಾವು. ಹಾಂ, ಹಪ್ಪಳ ಸುಡು, ಒಂದಿಟ್ಟು ಚಾ ಮಾಡು, ಹಾಲ್ನ್ಯಾಗ ಮಾಡು, ಸಕ್ರೆ ಹಾಕಿ ಮಾಡು, ಬರೇ ಇದ ತಿಂಡಿ ನೋಡಿ. ಅವ್ರನ್ನ ಕುಂದ್ರಿಸ್ಕೊಂಡು ಊರು ಸಬರಿ ಕೇಳ್ಕೊಂತ ಇವಕ್ಕ ಮನಿ ಮಠ ಅದಾವ ಏನಿಲ್ಲ. ಮುಂಜಾನೆ ದ್ವಾರೆ ಹೆಂಗೆ ಮಾಡ್ತಾವ ಹೆಂಗಿಲ್ಲ ನೋಡು. 11 ಆಗಿರಂಗಿಲ್ಲ, ಆಗ್ಲೇ ಬಂದು ತಳ ಊರ್ ಬಿಡ್ತಾವ. ಹಾಂ, ಗೆದ್ಲು 10 ಮಟನೂ ಹೇಳಂಗಿಲ್ಲ. ಲಕ್ಷ್ಮಕ್ಕ, ಹಂಗಾರ ವಾರೆ ಓಟು ನಿನಗ ಬಿದ್ದತಿ. ಪಾಪ ಹೊಲ್ದಾಗೂ ಮಾಡೋದು, ಮನ್ಯಾಗೂ ಮಾಡೋದು, ಏನು ಕರಂ ಬಿಡ ಇವ ಎಲ್ಲರ. ಇವ ಎಲ್ಲಿ ತಪ್ತೈತಿ ಬಿಡ್ಲೆ, ನಮ್ದು ಹಣೆ ಬರ್ನ ಅಂತ ತೊಗೊಂಬಂದ್ಬಿಟ್ಟೇವೆ. ಹಾಂ, ಎಂದ್ ಮಳೆ ಬಡದು ಬಂದೇವಿ ಅಂದಲಿಂದ ನೋಡು 2 ಕೈಯಾನು ಗೆರಿ ಸೌದಾವ್ ನೋಡ್ಲಿ ಮಾಡಿ ಮಾಡಿ ಮಾಡಿ. ಮತ್ತು ಇಷ್ಟು ದುಡ್ದಿರಿ, ಮತ್ತು ಇಷ್ಟೆಲ್ಲ ಕೆಲಸ ಮಾಡಿ, ಮತ್ತೆ ಯಾಕೆ ಹಿಂಗೆ ಡುಮ್ಮಿ ಅದೀರಿ? ಲೇ ಬಗ್ಗು, ಎಲ್ಲಲೇ ಡುಮ್ಮಿ ಅದಿ ಅಂತ ಹಚ್ಚಿಬಿಟ್ಟಿ ಇರಲಿ ಆಗಲಿಂದ. ಹಾಂ, ಮೊದ್ಲ ಹೊಲ್ದಾಗ ಕಂಡು ಬಿಟ್ಟಿ ಏನು ಜಂಪರ್ ಎಲ್ಲ ಸೈಲಾಗ್ಯಾವು ಏನ್ಲೇ ನಿನಗೆ ಪಾತಿ? ಅಯ್ಯಯ್ಯೋ, ಸಿಟ್ಟಿಗೂ ಮಾಡ್ಕೋಬೇಡ ಲಕ್ಷ್ಮಿಂದು ಅಕ್ಕ. ಮತ್ತು ಹೇಳಿದೆ ನಾನು, ಗುಂಡಕ್ಕೆ ಅದೀರಲ್ಲ, ಮತ್ತು ಇಷ್ಟು ಕೆಲಸ ಮಾಡಿ ಹೆಂಗೆ ಅದೀರಿ? ಮತ್ತು ನಾವು ದಪ್ಪ ಆಗ್ಬೇಕಂದ್ರೆ ಬರಂಗಿಲ್ಲ ಮೈ. ಎಷ್ಟು ತಿಂತೇವಿ, ಮತ್ತು ಎಷ್ಟು ಕೆಲಸ ಮಾಡ್ತೀವಿ, ಮತ್ತು 1 kgನೂ ಏರಂಗಿಲ್ಲ. ಅಯ್ಯ ಪಾತಿ, ಎದಕ್ಕೆ ಬೇಕಲ್ಲ ನಿನಗೆ ಮೈ? ಹಾಂ, ಚಂದಿಗೆ ಬಾಳೆಗರಿ ಹೆಂಗೆ ತೆಳ್ಳಗದೀದಿ ಸಾಕವ, ಚಟಪಟ ಎದ್ದು ಭಾರೆ ಮಾಡ್ತೀರಿ. ಎದಕ್ಕೆ ಬೇಕಾ ಇವ? ಈಕಿ ಲಕ್ಷ್ಮಕ್ಕನಂಗೆ ಇಂಥದ್ದು ಮೈ ಇಟ್ಕೊಂಡು ನಾಳೆ ಸಸ್ತ್ಯಾರ ಕೈಯಾಗ ತಿವಿಸ್ಕೊಳ್ಳೋದು. ಹಾಂ, ಕುಂತಲ್ಲೇ ನೀರು ಕೊಡು, ಚಾ ಕೊಡು, ಅಡಿಕೆಯಲ್ಲಿ ಕೊಡು ಅಂತ ಕೇಳ್ತೀರಿ. ನಾಳೆ ಸಸ್ತ್ಯಾರ 1 ದಿನ ಕೊಡ್ತಾರ, 2 ದಿನ ಕೊಡ್ತಾರ, 3ನೇ ದಿನಕ್ಕೆ ನಿಮ್ಮ ಜಲ್ಮನ ಜಾಲ ಆಡ್ತಾರ. ಪಾರಿ, ನೀ ಅವ್ರಿಗೆ ಬುದ್ಧಿ ಹೇಳಾಕತ್ತಿ ಏನು ನನಗೆ ಬಯಕತ್ತೀಯ? ಹಾಂ, ಹಾಗ ಲಕ್ಷ್ಮಕ್ಕ ಇಲ್ವಾ? ನಿನಗೆ ಯಾಕೆ ಬೈಲಿ? ಅವ್ರಿಗೆ ದಪ್ಪ ಆದ್ರೆ ಹಿಂಗಾಕತ್ವ ಮುಂದೆ ಗತಿ ಅಂತ ಹೇಳಾಕತ್ತೀನಿ. ಅದು ಕರೇನ ಬಿಡು. ಹೊಸ ಸೀರೆದು ಜಂಪರ್ ಹೊಲ್ಸಿರೇನೆ ಹಂಗ ಇಟ್ರಿ? ಇವ ಇಲ್ಲಿ ಬಿಡ್ಲಿವ, ದೀಪಾವಳಿಗೆ ಏರಿಸಿ ಒಮ್ಮೆ ಹೊಲ್ಸಿದ್ರತಂತ. ಮತ್ತಿಲ್ಲಿ ಹೋಗಿ ಇವ ಸೀರೆ ತರಕ ಅದನ್ನ ಏರಿಸಿ ಉಟ್ಕೊಂಡ್ರತ್ವ. ಇವ ಹೂನ್ವಾ, ಇವ ಪ್ಯಾಟೆ ಅಂದ್ರೆ ಒಲ್ಲೆ ಅನ್ಸೈತ್ವ. ಇವ ಎಷ್ಟು ರೊಕ್ಕ ಆದ್ರೂ ಈಡಾಗೋದಿಲ್ಲ. ಹಾಂ, 2,000 ರೂಪಾಯಿ ಅಕೌಂಟಿಗೆ ಹಾಕಿದ್ದು, ಮತ್ತು ನನ್ನ ಕಡೆದು 2,000 ಇಟ್ಕೊಂಡು ಹೋಗಿದ್ನಿಲ್ಲ. ಇವ ಪ್ಯಾಟಿಗೆ ಹೋದ್ರೆ ಎಲ್ಲ ತಗೋಬೇಕು ಅನಿಸ್ತತಿ. ಎಲ್ಲರ ರೊಕ್ಕ ಏಟಿದ್ರು ಈಡಾಗೋದಿಲ್ಲ. ಇವ ಬರೀ 100 ರೂಪಾಯಿ ಹೊಳೆ ಬಂದೈತೆ ನೋಡಿ 4,000 ರೂಪಾಯಿದಾಗ. ಅದು ಬಸ್ ಚಾರ್ಜ್ ಫ್ರೀ ಅಂತ ಬಂದತಿ. ಬಸ್ ಚಾರ್ಜ್ ತರಿಸೋದಾದ್ರೆ ಹೋಗ್ತೈತಿ 84 ರೂಪಾಯಿ ಬಸ್ಸಿಗೆ ಬರೀ. ಯವ್ವ ಹೌದ್ಲೇ ಪಾರಿ, ನಂದು ಹಂಗಾಗೈತಿ. ನನ್ನ ಗಂಡ ಎಲ್ಲಿ ತಕ್ಕೋತಂತ ಹೇಳಿ ಮಡೀಚಿ ಪರಸ್ನಾಗ ಇಟ್ಟಿದ್ನೆ ಮುಚ್ಚಿ. ಅವನ್ನ ಎಣಸ್ಕೊಂಡೇ ಇಲ್ಲಲೇ, ಹಂಗ ತಗೊಂಬಂದೇನಿ ಪ್ಯಾಟಿಗೆ. ಎದೆದಕ್ಕೆ ಕೊಟ್ಟನೆ, ಏನೋ ಹಿರ್ಕೊಂಡು ಹೋಗ್ಯಾವ ನೋಡ್ಲೆ ರೊಕ್ಕ. ಅಲ್ಲ, ಮತ್ತೆ ಪ್ಯಾಟಿ ಅಂದ್ರೆ ಏನು ಮಾಡೀನಿ? ಮಾಯಾ ಬಜಾರ್ ಇದ್ದಂಗದ. ಏನು ನೋಡ್ತೀವಿ ತಗೋಬೇಕು ಅನಿಸ್ತತೆ, ಏನು ನೋಡ್ತೀವಿ ತಗೋಬೇಕು ಅನಿಸ್ತತೆ ಹಂಗೆ. ಇವ ಹೌದವಾ ಖರೇನ, ನಾನು 2,000 ರೂಪಾಯಿ ಮತ್ತು ನನ್ನ ಗಂಡನ ಕಡೆ 1,000 ರೂಪಾಯಿ ಇಸ್ಕೊಂಡಿದ್ನಿ. ಮತ್ತು ಒಂದಿಷ್ಟು ಹಾಲಿನ ರೊಕ್ಕ ಬಂದಿದ್ವು, ಅವನು ಹಂಗೆ ತುರ್ಕೊಂಬಂದೇನು ಬರೋಬೇಕಾರ. ಏನು ಜಳ ನೋಡು. ನಂದು ಹಂಗಾಗೈತಿ. ಮಕ್ಕಳದ ಒಂದು ಸ್ವಲ್ಪ ಅರ್ಬಿ ತೊಗೊಂಡು ಬಂದೀನಿ ಅಷ್ಟಕ್ಕರೆ. ರೊಕ್ಕನ ಖಾಲಿ ಆಗ್ಯಾವು.
ಮತ್ ಇಟ್ಟಿಟ್ ಚಡ್ಡಿ ಅಂಗಿಗ ಎಷ್ಟ್ ರೇಟ್ ಇಟ್ಟಾರು ಇವ ತಣ್ಣಗ ದೊಡ್ಡ ಸೀರೆ ರೇಟ ಕಡಿಮಿಲೆ ಇಟ್ಟಿಟ್ ಅಂಗಿ ಅಂತಿಲ್ಲ ಒಂದೊಂದ್ ಗೇಣ್ ಹಂಗಿರ್ತಾವು 400-500 ರೂಪಾಯಿಲೆ ಅವಕ್ಕ ಇವ ಏನಿರ್ತೈತಿ ಏನಾದ್ರಾಗ ಇವ ಸಣ್ಣ ಹುಡುಗರ ಅರಿಬೀಗ ನಾ ದುಬಾರಿ ವಾ ಇವ ಅದೇನ ಬಾಂಬೆ ಸೇಲ್ ಬರ್ತೈತಂತ್ಲೆ ವರ್ಷಕ್ಕೊಮ್ಮೆ ಅದಿದ್ದಾಗ ಹೋಗ್ಬೇಕು ಬಿಡೆ ಇವ 100 ರೂಪಾಯಿ ಹಂಗೆ ಅಂತಲ್ಲೇ ಸಣ್ಣ ಹುಡುಗರು 100 ರೂಪಾಯಿಕೊಂದು ನೈಟಿ 150 ಹಾ ಮತ್ತ ಜೀನ್ಸ್ ಪ್ಯಾಂಟ್ 200 ರೂಪಾಯಿಕೊಂದಂತ ಅಯ್ಯ ಹೌದಾ ಹಂಗಾರೆ ಯಾವಾಗಿರ್ತೈತೆ ಕೇಳ ಲಕ್ಷ್ಮಕ್ಕ ಅಯ್ಯ ವರ್ಷಕ್ಕೊಮ್ಮೆ ಇರ್ತೈತಂತ್ಲೆ ನನ್ನ ಸಸಿ ಅಲ್ಲೇ ತರ್ತಾಳ ಈಗ ಅದಕ್ಕೆ ಇನ್ನೊಂದು ಇಟ್ರಂದ್ರೆ ಹೇಳಂತ ಹೇಳೇನಕ್ಕಿಗೆ ಅಯ್ಯ ನೆನಪು ಮಾಡಿ ಹೇಳನ್ವಾ ಲಕ್ಷ್ಮಕ್ಕ ಹಂಗಾರೆ ಹೋಗೋಣ ಒಂದ್ ದಿವಸ ಅರಿಬಿ ತರಾಕ್ ಬರ್ತೈತಿ ಮತ್ತೇನು ಊಟ ಆಗಿ ಬಂದೈತನ್ಲೇ ಎಲ್ಲಾರ್ದು ಇವ ಏನೈತಿ ಬಿಡ ಇವ ಮುಂಜಾನೆ ರೊಟ್ಟಿ ತಿಂದಿರ್ತೇವೆ ಸುಡ್ಸುಡವು ಮ್ಯಾಲ ಮತ್ತೊಂದು ಇಟ್ಟು ಉಪ್ಪಿಟ್ಟು ತಿಂದಿರ್ತೀವಿ ಎಲ್ಲಿ ಹೊಟ್ಟೆ ಸಿತೈತಿ ಮಧ್ಯಾಹ್ನಕ್ಕೆ ಭಾಳ ಅಂದ್ರೆ ಒಂದು 3-4 ಗಂಟೆಗೆ ಒಂದಿಟ್ಟು ಅನ್ನ ಹಾಲು ಮೊಸರು ಉಂತೇವೆ ಮತ್ತಿನ್ನು ಸಂಜೆ ಮುಂದವ ಊಟ ಇವ ನಂದು ಮುಂಜಾನೆ ಬರೋಬ್ಬರಿ ಊಟನ ಆಗೈತಿ ಇವತ್ತು ಏನು ಮಧ್ಯಾಹ್ನ ಕೊಂಡ್ರು ಉಂಡೆ ಇಲ್ಲಂದ್ರೆ ಇಲ್ಲಿ ನೋಡು ತಾತಿ ಬರೋಬ್ಬರಿ ಎಲ್ಲ ಬಿಗಿಲು ನುಂಗ್ಯಾ ಬಂದೇನು ಹ್ಞೂ ರೀ ಲಕ್ಷ್ಮಿಂದು ಅಕ್ಕ ಮತ್ತು ರಾತ್ರಿಗೆ ಮಾಡಿದ್ದ ಸಾಂಬಾರು ಹಂಗೆ ಇತ್ರಿ ಮತ್ತು ಮುಂಜಾನೆದ್ದು ಚಪಾತಿ ಮಾಡಿಬಿಟ್ಟೆ ಬಿಸಿ ಬಿಸಿದು ಮತ್ತು ಎಲ್ಲರೂ ಹಚ್ಕೊಂಡು ತಿಂದರು ಮತ್ತು ನಾನು ಉಂಡು ಸುಮ್ಮನೆ ಈ ಕಡೆ ಬಂದೆ ನಿಮ್ಮ ಮನೆ ಕಡೆ ಇವ ನಾನು ಸುಡು ರೊಟ್ಟಿ ತಿಂದೇನುವ ಇವ ಮುಂಜಾನೆದ್ದು ಏನಿಲ್ಲ ಒಂದಿಟ್ಟು ಅನ್ನ ಸಾರು ಉಂತೇನೆ ಹಿಂದೆ ಕಡೆ 2-2:30 ಸುಮಾರು ಆಯ್ತು ತಗೋರ ಲಕ್ಷ್ಮಕ್ಕ ನಡಿತೀವಿ ಇನ್ನ ಮತ್ತು ಹೊಲ್ದಾಗ ಏನ್ರ ಕೆಲಸ ಇದ್ರೆ ಹೇಳಿ ಕಳಿಸುವ ಇವ ಪಾರಿ ಎಡೆ ಹೊಡಿಬೇಕು ಹೊಡೆದ್ರಂದ್ರೆ ಬಡ 3-4 ದಿನ ಆಕೈತವ ಓಟು ವಾಗತ್ ಮಾಡಿಬಿಡೋಣ ಹೊಲನ ಲಕ್ಷ್ಮಕ್ಕ ಮತ್ತು ನೀವು ಹೇಳಿ ಕಳಿಸ ಮತ್ತು ಯಾರ್ದು ಹೇಳಿಸ್ಕೊಳ್ದಿಲ್ಲ ನಾವು ಬ್ಯಾಡ್ರಿ ಇವ ಮತ್ತು ಯಾರು ಹೋಗ್ಬೇಡ್ರಿ ಈಗ ಎಡೆ ಹೊಡೆದಿಂದ ನಿಮ್ಗೆ ಫೋನ್ ಹಚ್ಚೇ ಬಿಡ್ತೇನೆ ಹೋಗಿ ಬಡ 2-3 ದಿನ ಆಗೋಲ್ದಕ್ಕೆ ಒಗಾತಿ ಮಾಡ್ಕೊಳ್ಳೋಣ ಹೊಲ ಮಳಿ ಒಂದು ಆಡ್ತತಿ ಲಕ್ಷ್ಮಿಂದು ಅಕ್ಕ ಹೋಗ್ತೇನೆ ತಗೋರಿ ತಡ್ರಿ ನೀವು ಹೋಗ್ಬೇಡ್ರಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳೋದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡ್ರಿ ಹೊಸದಾಗಿ ಯಾರು ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ